ನಮಸ್ಕಾರ, ನಾನು ಜಯದೇವೇಂದ್ರೆ. ಈ ವಿಡಿಯೋದಲ್ಲಿ ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ 5 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಾಗಿದೆ. 5ನೇ ಪ್ರಶ್ನೆಯ ಉತ್ತರವನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಉತ್ತರವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮಹಾಭಾರತ ಸಂಚಿಕೆಯ 15ನೇ ವಿಡಿಯೋದ ಕೊನೆಯ ಪ್ರಶ್ನೆಯ ಉತ್ತರ ಆಪ್ಷನ್ ಸಿ ಕೃಷ್ಣೆ. ದ್ರೌಪದಿಯನ್ನು ಕೃಷ್ಣೆ ಎಂದು ಕರೆಯುತ್ತಾರೆ. ಈ ವಿಡಿಯೋದ ಮೊದಲನೇ ಪ್ರಶ್ನೆ, ಕೃಷ್ಣನ ಕುಲವೇ ನಾಶವಾಗಲಿ ಎಂದು ಶಪಿಸಿದವರು ಯಾರು? ಆಪ್ಷನ್ ಎ ಊರ್ವಶಿ, ಆಪ್ಷನ್ ಬಿ ದುರ್ಯೋಧನ, ಆಪ್ಷನ್ ಸಿ ಕರ್ಣ, ಆಪ್ಷನ್ ಡಿ ಗಾಂಧಾರಿ. ಸರಿಯಾದ ಉತ್ತರ ಆಪ್ಷನ್ ಡಿ ಗಾಂಧಾರಿ. ಮಹಾಭಾರತ ಯುದ್ಧದಲ್ಲಿ ಕೌರವರಿಗೆ ಸೋಲಾಗಿ ಗಾಂಧಾರಿಯ ಪುತ್ರರೆಲ್ಲರೂ ಮರಣವನ್ನಪ್ಪಿದಾಗ ಇದಕ್ಕೆಲ್ಲ ಕಾರಣ ಶ್ರೀಕೃಷ್ಣನೇ ಎಂದು ತಿಳಿದು ಗಾಂಧಾರಿಯು ಶ್ರೀಕೃಷ್ಣನ ಕುಲವೇ ನಾಶವಾಗಲಿ ಎಂದು ಶಾಪವನ್ನು ಹಾಕುತ್ತಾಳೆ. ಎರಡನೇ ಪ್ರಶ್ನೆ, ಪಾಂಡವರು ತಮ್ಮ ವನವಾಸದ ಬಹುಪಾಲು ಸಮಯವನ್ನು ಕಳೆದ ಕಾಡಿನ ಹೆಸರೇನು? ಆಪ್ಷನ್ ಎ ದ್ವೈತವನ, ಆಪ್ಷನ್ ಬಿ ಕಾಮಾಖ್ಯವನ, ಆಪ್ಷನ್ ಸಿ ಗಂಧಮಾದನ, ಆಪ್ಷನ್ ಡಿ ನೈಮಿಷಾರಣ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾಮ್ಯಾಖ್ಯವನ. ಪಾಂಡವರು ತಮ್ಮ ವನವಾಸದ ಬಹುಪಾಲು ಸಮಯವನ್ನು ಕಾಮ್ಯಾಖ್ಯವನದಲ್ಲಿ ಕಳೆದರು. ಮುಂದಿನ ಪ್ರಶ್ನೆ, ಭೀಮನ ದೈವಿಕ ತಂದೆ ಯಾರು? ಆಪ್ಷನ್ ಎ ಇಂದ್ರದೇವ, ಆಪ್ಷನ್ ಬಿ ವರುಣದೇವ, ಆಪ್ಷನ್ ಸಿ ವಾಯುದೇವ, ಆಪ್ಷನ್ ಡಿ ಅಗ್ನಿದೇವ. ಸರಿಯಾದ ಉತ್ತರ ಆಪ್ಷನ್ ಸಿ ವಾಯುದೇವ. ಭೀಮನ ತಾಯಿಯಾದ ಕುಂತಿಯು ವಾಯುದೇವನ ಸಹಾಯದಿಂದ ಭೀಮನನ್ನು ಪಡೆಯುತ್ತಾಳೆ. ಆದ್ದರಿಂದ ಭೀಮನ ದೈವಿಕ ತಂದೆ ವಾಯುದೇವ. ಮುಂದಿನ ಪ್ರಶ್ನೆ, ದುಶ್ಯಾಸನನ ಹೆಂಡತಿ ಯಾರು? ಆಪ್ಷನ್ ಎ ಮನವತಿ, ಆಪ್ಷನ್ ಬಿ ಊರ್ಮಿಳೆ, ಆಪ್ಷನ್ ಸಿ ಸುಶೀಲಾ, ಆಪ್ಷನ್ ಡಿ ಸುದೇಶ್ನಾ. ಸರಿಯಾದ ಉತ್ತರ ಆಪ್ಷನ್ ಎ ಮನವತಿ. ದುಶ್ಯಾಸನನ ಹೆಂಡತಿಯ ಹೆಸರು ಮನವತಿ. ಕೊನೆಯ ಪ್ರಶ್ನೆ, ಭೀಮನ ಆಯುಧವಾದ ಗದೆಯನ್ನು ಭೀಮನಿಗೆ ಉಡುಗೊರೆಯಾಗಿ ನೀಡಿದವರು ಯಾರು? ಆಪ್ಷನ್ ಎ ಕೃಷ್ಣ, ಆಪ್ಷನ್ ಬಿ ಮಾಯಾಸುರ, ಆಪ್ಷನ್ ಸಿ ಹಿಡಿಂಬೆ, ಆಪ್ಷನ್ ಡಿ ಶಕುನಿ. ಈ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಪ್ರಶ್ನೆಯ ಉತ್ತರವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.